ಹೂ ಆರ್ ಯು ಆ್ಯಸ್ ದ ರಿಯಲ್ ಹ್ಯೂಮನ್ ಈಸ್ ಅ ಬಿಗ್ ಕ್ವೆಶನ್ ಟುಡೇ. ಅಂದರೆ ಆ್ಯಸ್ ಆನ್ 2025 ನಿಮ್ಮನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಸರ್? ನಮ್ಮನ್ನು ಹೇಗೆ ನಾವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿಂದ ಬಂದ್ವಿ ಅಂತ ಫಸ್ಟ್ ನಾವು ಹೇಳಿದ್ರೆ, ಅಬ್ಸಲ್ಯೂಟ್ಲಿ ಇವತ್ತು ನಾವು ಏನಕ್ಕೆ ಇಲ್ಲಿ ಈ ಥರ ಪೊಸಿಷನಲ್ಲಿ ಕೂತಿದ್ದೀವಿ. NPS JP ನಗರ್ ಆಗಿರ್ಬೋದು, ವರ್ತೂರ್ ಆಗಿರ್ಬೋದು, ಒಂದು 2 ಬೇಬೀಸ್ ನಾವು ಹುಟ್ಟಾಕಿದ್ದು. ದೋ NPS ಗ್ರೂಪ್ ಅಂದರೆ ಒಂದು ದೊಡ್ಡ ಸಂಸ್ಥೆ, ಗೋಪಾಲ್ ಕೃಷ್ಣ ಅವರು ಅದಕ್ಕೆ ಚೇರ್ಮನ್. ಸೊ ನಾವು ಅವ್ರ ಹತ್ರ 2 ಫ್ರಾಂಚೈಸಿ ತೊಗೊಂಡು ಸ್ಕೂಲ್ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ ಮತ್ತು ನನ್ನ ವೈಫ್ಗೆ ಇಬ್ಬರಿಗೂ ಇತ್ತು. ಹಾಗಾಗಿ ಈ ಗುರಿ ಏನಾದರೂ ಮಾಡಿ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು NPSನ ಶುರು ಮಾಡಬೇಕು ಅಂತ ಕೆಲಸಕ್ಕೆ ಕೈ ಹಾಕಿದ್ವಿ. ಅದಕ್ಕಿಂತ ಮೊದಲು ಫಸ್ಟ್ NPS JP ನಗರ್ ಶುರು ಮಾಡಿದ್ವಿ. NPS JP ನಗರ್ ಶುರು ಮಾಡಿದಾಗ ಸುಮಾರು ಹರ್ಡಲ್ಸ್, ಅಂದರೆ ಯಾವ ಥರ ಒಂದು ಕೋವಿಡ್ ಟೈಮಲ್ಲಿ ನಾವು ಶುರು ಮಾಡಿದ್ದು. ನಾವು ಈಗ ಸ್ಕೂಲ್ ಕಟ್ಟೋದು ನೋಡಲಿಕ್ಕೆ ಜನಕ್ಕೆ ಇವರು ಸ್ಕೂಲ್ ಓನರಪ್ಪ, ಇವರು ತುಂಬ ಶ್ರೀಮಂತರು ಅಂತೆಲ್ಲ ಕಾಣಿಸ್ತದೆ. ಆದರೆ ಅಷ್ಟು ಈಸಿ ಅಲ್ಲ ಸ್ಕೂಲ್ ನಡೆಸೋದು. ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಇನ್ಸಿಡೆನ್ಸ್ ತೊಗೊಂಡ್ರೆ, ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಕೋವಿಡ್ 2019-20 ಕೋವಿಡ್ ಸ್ಟಾರ್ಟ್ ಆಯಿತು. ಬಿಲ್ಡಿಂಗ್ ಕಟ್ಟೋಕ್ಕೆ ಶುರು ಮಾಡಿದ್ವಿ. ಬಿಲ್ಡಿಂಗ್ ಕಟ್ಟೋಕ್ಕೆ ಶುರು ಮಾಡಿ ಅಡ್ಮಿಷನ್ಸ್ ತೊಗೊಳಕ್ಕೆ ಶುರು ಮಾಡಿದ್ವಿ. 30 ಜನ ಅಡ್ಮಿಷನ್ ಆದರೂ ಲಾಕ್ಡೌನ್ ಶುರು ಆಗೋಯ್ತು. ಲಾಕ್ಡೌನ್ ಶುರು ಆಗೋಯ್ತು. ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ನಿಮಗೂ ಗೊತ್ತಿರ್ತದೆ. ಒಂದು ಸ್ಕೂಲ್ ಕಟ್ಟಬೇಕು ಅಂದರೆ ಅದ್ರದ್ದು ಹ್ಯೂಜ್ ಇನ್ವೆಸ್ಟ್ಮೆಂಟೇ ಇರುತ್ತೆ. ನಾವು ಸಾಲ ತೊಗೊಂಡಿರ್ತೀವಿ. 15-20 ಕೋಟಿ ಬೇಕು. ಸೊ ಅದನ್ನು ನಾವು ಸಾಲ ತೊಗೊಂಡಿರ್ತೀವಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಹ್ಯಾಂಡ್ ಲೋನ್ಸ್ ತೊಗೊಂಡಿರ್ತೀವಿ. ಎಲ್ಲ ತೊಗೊಂಡಾಗ ಒಂದು ಮೊಮೆಂಟಮ್ ಸಿಕ್ಕಿ ಹೇಗೆ ಒಂದು ಫ್ಲೈಟ್ ಟೇಕ್ ಆಫ್ ಆಗುತ್ತೋ ಆ ಥರ ಸ್ಟಾರ್ಟ್ ಆದರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ಧೈರ್ಯನೂ ಬರುತ್ತೆ. ಆದರೆ ನಮಗೆ ಕೋವಿಡ್ ಬಂದು ನಮ್ಮ ಅಡ್ಮಿಷನ್ಸ್ನ ನಿಲ್ಲಿಸ್ಬಿಡ್ತು. ಸೊ ಈಗೇನು ಮಾಡಬೇಕು? ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗೋಯ್ತು, ಟ್ರೈನಿಂಗ್ ಆಗೋಯ್ತು. ಎಲ್ಲ ಈಗ ಆನ್ಲೈನಲ್ಲಿ ಮಾಡಬೇಕು, ಮನೆಯಿಂದನೇ ಸ್ಕೂಲ್ ನಡೆಸಬೇಕು. ಈ ಥರ ಎಲ್ಲ ಪರಿಸ್ಥಿತಿ ಬಂತು. ಟೀಚರ್ಸ್ಗೆ ಸಂಬಳ ಕೊಡಲೇಬೇಕು. ಗೌರ್ಮೆಂಟ್ 15%, 20% ಕೊಡಿ ಅಂತ ಕೂಡ ಅನೌನ್ಸ್ ಮಾಡಿತ್ತು. ಬಟ್ ನಾವು ಕೊಡೋಕ್ಕೆ ಮನಸ್ಸು ಒಪ್ತಾ ಇರಲಿಲ್ಲ. ಯಾಕೆಂದರೆ ಅವ್ರ ಕಷ್ಟನೂ ಅವ್ರಿಗಿರುತ್ತೆ, ನಮ್ಮ ಕಷ್ಟನೂ ನಮಗಿರುತ್ತೆ. ಆದರೆ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ನಾವು ತುಂಬ ಸ್ಕೇಲ್ ನೋಡೋಕೆ ಹೋದರೆ ತುಂಬ ಚಿಕ್ಕದು ಅನಿಸುತ್ತೆ. ಸೊ ಅಲ್ಲಿ ಅದನ್ನು ನಾವು ನಿಭಾಯಿಸಲೇಬೇಕಾಗಿತ್ತು. ಸೊ ಇದು ಕೋವಿಡಲ್ಲಿ ನಾವು ಕಲ್ತಂಥ ಪಾಠ. ಎಷ್ಟೇ ಕಷ್ಟ ಬಂದರೂ ನಾವು ಇದನ್ನು ಬಿಡಬಾರ್ದು, ಇನ್ನೊಂದು 2 ವರ್ಷ ತಾನೇ ನಡೀಲಿ ಬಿಡು ಅಂಥೇಳಿ ನಾನು ಇದನ್ನು ತುಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ದಂಥ ಒಂದು ಪ್ರಾಜೆಕ್ಟು 2 ವರ್ಷ ಆದಮೇಲೆ ಟೇಕ್ ಆಫ್ ಆಯಿತು. ಸೊ ಆ 2 ವರ್ಷ ಆಯಿತು. ಸೊ ಆ ಪೇಷನ್ಸ್ 2 ವರ್ಷ ತುಂಬ ಕಷ್ಟ ಪಡ್ತು. ತುಂಬ ಅಂದರೆ ತುಂಬ ಕಷ್ಟ ಬಿದ್ದೆ. ಯಾಕೆಂದರೆ ಅಷ್ಟು ಬಂಡವಾಳ ಹಾಕಿ ಲೋನ್ ರೀಪೇಮೆಂಟ್ ಮಾಡೋಕ್ಕೆ ಕೂಡ ನನಗೆ ಕಷ್ಟ ಆಗ್ತಾಯಿತ್ತು. ಒಂದೊಂದು ಸತಿ ಏನಾಗುತ್ತೆ, ಜನಕ್ಕೆ ನೋಡೋವ್ರಿಗೆ ಒಳ್ಳೆ ಕಾರಲ್ಲಿ ಓಡಾಡ್ತಾನೆ, ಒಳ್ಳೆ ಬಟ್ಟೆ ಹಾಕ್ತಾನೆ, ಚೆನ್ನಾಗಿ ಕಾಣಿಸ್ತಾನೆ, ಒಳ್ಳೆ ಹೇರ್ ಕಟ್ ಮಾಡಿಸ್ತಾನೆ, ಈ ಥರದ್ದೆಲ್ಲ ಜನಕ್ಕೆ ಕಾಣಿಸುತ್ತೆ. ಆದರೆ ನಮ್ಮ ಕಷ್ಟನ ನಾವು ಹೇಳ್ಕೊಳಕ್ಕೆ ನಮ್ಮ ಕೈಯಲ್ಲೂ ಆಗಲ್ಲ, ಆದರೆ ಜನಕ್ಕೂ ಕಾಣಿಸಲ್ಲ. ಬಟ್ ನಾವು ನಮ್ಮ ಕಷ್ಟನ ನಾವೇ ಅನುಭವಿಸ್ತಾ ಇರ್ತೀವಂತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಿಮಗೆ ಯಾರು ನಿಮ್ಮ ಕಾನ್ಫಿಡೆಂಟ್ ಅಂತ? ಅಥವಾ ನಮ್ಮ ತಂದೆ ಮತ್ತು ನಮ್ಮಮ್ಮ, ನನ್ನ ವೈಫ್, ನಮ್ಮ ಫ್ಯಾಮ್ಲಿ, ಬೇಸಿಕ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ಥರ ನಾವು ನಮಗೊಬ್ರಿಗೊಬ್ರು ಸಪೋರ್ಟಾಗಿ ನಿಂತ್ಕೊಂಡು ಅದನ್ನು ನಿಭಾಯಿಸಿದ್ವಿ. ಆ 2 ವರ್ಷ ನಾನು ಯಾವ ಮಟ್ಟಕ್ಕೆ ಬಂದಿದ್ದೆ ಅಂದರೆ, ನಾನು ಸ್ಕೂಲ್ ಕೂಡ ಶಟ್ ಡೌನ್ ಮಾಡೋವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು. ಯಾಕೆಂದರೆ ಆಲ್ಮೋಸ್ಟ್ 40-50 ಲ್ಯಾಕ್ಸ್ ನಾವು ಟೀಚರ್ಸ್ಗೆ ಸಂಬಳ ಕೊಡಬೇಕಿತ್ತು ಮಂತ್ಲಿ. ಸೊ ಮಂತ್ಲಿ ಟೀಚರ್ಸ್ಗೆ ಅಷ್ಟು ಜನ ಇದ್ದರು ನಮ್ಮಲ್ಲಿ ಟೀಚರ್ಸ್. ಫಸ್ಟ್ ಇಯರ್ ಬಿಟ್ಟು ಸೆಕೆಂಡ್ ಇಯರ್, ಆಲ್ಮೋಸ್ಟ್ ಸೆಕೆಂಡ್ ಇಯರಲ್ಲಿ ಒಂದು 200 ಅಡ್ಮಿಷನ್ಸು ಆಗಿತ್ತು. ಸೊ ಆವಾಗ ನಾವು ಓವರಾಲ್ ಒಂದು ಸ್ಕೂಲ್ ನಡ್ಸೋಕ್ಕೆ ಅಷ್ಟು ಆಪ್ರೇಷ್ನಲ್ ಕಾಸ್ಟ್ ಬರ್ತಾಯಿತ್ತು.
ಸೊ ಅಂಥ ಟೈಮಲ್ಲಿ ನಮ್ಮಪ್ಪ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು, ಇಲ್ಲ ನೀನು ಒಳ್ಳೆ ಉದ್ದೇಶದಿಂದ ಮಾಡಿದ್ಯಾ, ಅದೆಷ್ಟೇ ಕಷ್ಟ ಆಗಲಿ ನೀನು ನಡೆಸು, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ ಅದೇನೇನು ಬೇಕೋ ಎಲ್ಲ ಥರ ಮಾರಲ್ ಸಪೋರ್ಟ್ ಆಗಿರಲಿ, ಫೈನಾನ್ಷಿಯಲ್ ಸಪೋರ್ಟ್ ಆಗಿರಲಿ, ಎಲ್ಲ ಥರ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು JP ನಗರ್ ಅನ್ನೋ ಒಂದು ಸಂಸ್ಥೆ 1800 ಜನ ಮಕ್ಕಳು ಇವತ್ತು ಅಡ್ಮಿಷನ್ ತೊಗೊಂಡು 2 10th ಸ್ಟ್ಯಾಂಡರ್ಡ್ ಬ್ಯಾಚಸ್ಸು 100% ರಿಸಲ್ಟಲ್ಲಿ ಯಾರೂ 85% ಕಮ್ಮಿ ಕೂಡ ತೊಗೊಂಡಿಲ್ಲ. ಸೊ 85% ಪ್ಲಸ್ಸಲ್ಲೇ 2 ಬ್ಯಾಚಸ್ ಕೂಡ ಪಾಸ್ಔಟ್ ಆಗಿದೆ ಅಂತ ನಾವು ಹೇಳ್ಕೊಳ್ಲಿಕ್ಕೆ ತುಂಬ ಪ್ರೈಡ್ ಅನ್ನಿಸ್ತದೆ.